ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಕಾಮಕ್ರೋಧವಿಯುಕ್ತಾನಾಂ ಯತಿನಾಂ ಯತಚೇತಸಾಂ ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ವಿಮುಕ್ತರಾದ ಇಂತಹ ಯತಿಗಳಿಗೆ ಮತ್ತು ಚಿತ್ತವನ್ನು ಸದಾ ಸಮತ್ವದಿಂದ ಇಟ್ಟುಕೊಂಡಿರುವ ಇಂತಹ ಆತ್ಮವೇತ್ತರಿಗೆ ಬ್ರಹ್ಮ ನಿರ್ವಾಣವು ಕೂಡಲೇ ಪ್ರಾಪ್ತಿಯಾಗುತ್ತದೆ. ನಿರ್ಮಲ ಮನಸ್ಸಿರುವವನಿಗೆ ಯಾವುದೇ ಆಸೆ ಹಾಗೂ ದ್ವೇಷ ಇರುವುದಿಲ್ಲ. ಮನಸ್ಸಿನಲ್ಲಿ ಈ ಹಿಂದೆ ಅನುಭವಿಸಿದ ಹಾಗೂ ಎದುರಿಸಿದ ಘಟನೆಗಳು ಚಿತ್ತದಲ್ಲಿ ಉಳಿದರೆ ಆ ಘಟನೆಗಳ ಮುಂದಿನ ಭಾಗವೇ ಇಂದಿನ ನಾಟಕ. ಕೆಲವು ಸಮಯ ಸಂದರ್ಭಗಳಲ್ಲಿ ವಿಷಯ ಚರ್ಚೆಯಾಗುವಾಗ ಆಗಲಿ ಇಲ್ಲವೇ ವ್ಯವಹಾರದಲ್ಲಿ ಆಗಲಿ ಅಭಿಪ್ರಾಯ ಭೇದ ಸಹಜ. ಅವರವರ ಬುದ್ಧಿಮಟ್ಟದಲ್ಲಿ ವಿಷಯದ ಪರ ವಿರೋಧ ಚರ್ಚೆಗಳು ನಡೆಯುತ್ತವೆ. ನಡೆದ ಚರ್ಚೆಯಲ್ಲಿ ಇಬ್ಬರೂ ಮಂಡಿಸಿದ ವಿಷಯ ಹಾಗೂ ಅದಕ್ಕೆ ಕೊಟ್ಟ ವಿವರಣೆ ತಪ್ಪು ಎನ್ನಲಾಗದು. ಅವರವರ ಅಭಿಪ್ರಾಯದಲ್ಲಿ ಅವರವರು ಸರಿ. ಆದರೆ ಯಾವಾಗ ತಾನು ಹೇಳಿದ್ದೇ ಸರಿ ಹಾಗೂ ಇದನ್ನೇ ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂಬ ಹಠ ಹಿಡಿದರೆ ಆಗ ದ್ವೇಷ ಆರಂಭವಾಗುವುದು ಸಹಜ. ಜ್ಞಾನಿಯಾದವನಿಗೆ ಎಲ್ಲದರ ಅರಿವಿರುವುದರಿಂದ ಆತ ವಿಷಯವನ್ನು ಅಲ್ಲೇ ಬಿಟ್ಟು ನಿರಾಳ ಮನಸ್ಸಿನಿಂದ ಹೊರಡುತ್ತಾನೆ. ಆದರೆ ಅಜ್ಞಾನಿಯಾದವನು ನಡೆದ ಘಟನೆಗಳನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅವಕಾಶಕ್ಕಾಗಿ ತನ್ನ ದ್ವೇಷ ತೀರಿಸಿಕೊಳ್ಳಲು ಕಾಯುತ್ತಲೇ ಇರುತ್ತಾನೆ. ಹೀಗೆ ಅಜ್ಞಾನಿ ತಾನು ಪರರಿಗಿಂತ ವಿಭಿನ್ನ ಎಂದು ತೋರಿಸುವ ಕಾಮದಿಂದ ಕ್ರೋಧ ಹುಟ್ಟಿ ಸದಾ ಕಾಮ ಹಾಗೂ ಕ್ರೋಧದ ಮನಸ್ಥಿತಿಯಿಂದ ಜೀವನ ಹಾಳು ಮಾಡಿಕೊಳ್ಳುತ್ತಾನೆ. ಮನಸ್ಸಿನಲ್ಲಿ ಯಾವುದೇ ಪೂರ್ವಾಗ್ರಹ ಪೀಡಿತ ವಿಷಯಗಳು ಇಲ್ಲದ ಜ್ಞಾನಿಯ ಮನಸ್ಸು ಹರಿಯುವ ನೀರಿನಂತೆ ಬಹಳ ಶುಭ್ರ. ಶುಭ್ರವಾದ ನೀರು ಸರಾಗವಾಗಿ ಸಮುದ್ರ ಸೇರುವಂತೆ ಶುಭ್ರವಾದ ಮನಸ್ಸಿನ ಜ್ಞಾನಿಗೆ ಬ್ರಹ್ಮ ನಿರ್ವಾಣವು ತಕ್ಷಣ ಸಿಗುತ್ತದೆ. ಹರಿ ಓಂ.